ಮಗ ಸಿಕ್ಕಾಪಟ್ಟೆ ಕುಡಿತಾನೆ. ತಂದೆ ತಾಯಿ ಕೂಲಿ ಮಾಡ್ತಾರೆ. ಕೂಲಿ ಅಂದ್ರೆ ಸಿಕ್ಕಾಪಟ್ಟೆ ಕೂಲಿ ಮಾಡ್ತಾರೆ. ಮಗ ಸಿಕ್ಕಾಪಟ್ಟೆ ಕೊಡರೆ ತಂದೆ ತಾಯಿ ಸಿಕ್ಕಾಪಟ್ಟೆ ಕೂಲಿ ಮಾಡ್ತಾರೆ. ಅದ್ರ ಅರ್ಥ ಏನು? ಡೈಲಿ ಕೂಲಿ ಕೆಲಸ ಮಾಡ್ತಾರೆ. ಬಡತನ. ಸ್ವಂತದ್ದು ಅಂತ ಮನೆ ಆಸ್ತಿ ಬಿಟ್ರೆ ಹೊಲ ಆಗದೆ ಏನೂ ಇಲ್ಲ. ದುಡಿದ್ರೇನೆ ಹೊಟ್ಟೆ ತುಂಬುತ್ತೆ, ಇಲ್ಲಾಂದ್ರೆ ಇಲ್ಲ. ಮಗ ಓದ್ತೀನಿ ಅಂತ ಹೇಳ್ಬಿಟ್ಟು ಓದು ಬರಹ ಬಿಟ್ಟು ಅರ್ಧಕ್ಕೆ ನಿಲ್ಲಿಸಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ತಾನು ಕೂಡ ಕೆಟ್ಟ, ಕುಡಿಯೋದ್ ಕಲ್ತ, ಸ್ಮೋಕಿಂಗ್ ಕಲ್ತ. ಮಗ ಕೈ ಕೊಡ್ತಾನೆ, ಒಬ್ನೇ ಮಗ ಅಂತ ಹೇಳ್ಬಿಟ್ಟು ಮ್ಯಾರೇಜ್ ಮಾಡಿದ್ರು, ಮದ್ವೆ ಮಾಡಿದ್ರು. ಆದ್ರೂ ಮಗ ಚೇಂಜ್ ಆಗ್ಲಿಲ್ಲ. ತಂದೆ ತಾಯಿಗೆ ಒಬ್ನೇ ಮಗ, ಏನಾದ್ರೂ ವಂಶ ಖರ ಆಗುತ್ತೆ, ವಂಶ ಕಳಿಸ್ತಾನೆ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಿದ್ರು. ಆದ್ರೂ ಕುಡಿಯೋದ್ ಬಿಡ್ಲಿಲ್ಲ. ತಂದೆ ತಾಯಿ ದುಡಿಯೋದ್ ಬಿಡ್ಲಿಲ್ಲ. ಮಗ ಕೆಲ್ಸಕ್ಕೆ ಹೋಗ್ತಿಲ್ಲ, ಆದ್ರೆ ಕುಡಿಯಕ್ ದುಡ್ಡು ಬೇಕು. ಸರಿ, ಮಗ ದಾರಿಗೆ ಬರ್ತಿಲ್ಲ. ತಂದೆ ತಾಯಿ ಕೂಲಿ ಕೆಲಸ ಮಾಡಿರೋ ದುಡ್ಡಲ್ಲೇ ತನ್ನ ಸಂಸಾರನ ನಡಿ. ಸೊಸೆ ಇದ್ದವಳು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಸೊಸೆ ಅಂದ್ರೆ ಅತ್ತೆ ಮಾವ, ಆ ಸೊಸೆ ಕೆಲ್ಸಕ್ಕೆ ಬಿಡ್ತಿರ್ಲಿಲ್ಲ. ಮರ್ಯಾದೆ ಎಷ್ಟು? ನಮ್ ಸೊಸೆ ಯಾಕೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು? ಮಗನೇ ಕೆಲಸ ಮಾಡಲ್ಲ, ಸೊಸೆ ಯಾಕೆ ಮಾಡ್ಬೇಕು? ಕುಡ್ದು ಕುಡ್ದು ಹಾಳಾಗ್ತಾನೆ. ಅವನಿಗೆ ಕುಡಿಯಕ್ ದುಡ್ಡು ಫ್ರೆಂಡ್ಸ್ ಅವ್ರ ಇವ್ರ ಹತ್ರ ಅವ್ರ ಹತ್ರ ಸಿಕ್ಕಿಲ್ಲ ಅಂದ್ರೆ ತಂದೆ ತಾಯಿ ಹತ್ರ ಇಸ್ಕೊಳ್ಳೋದು, ಕೊಟ್ಟಿಲ್ಲ ಅಂದ್ರೆ ಕಿತ್ಕೊಳ್ಳೋದು. ಹೀಗೆ ಆಗ್ತಾ ಹೋಯ್ತು. ಮಗ ಸಿಕ್ಕಾಪಟ್ಟೆ ಕುಡಿಯೋದು, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕಿತ್ಕೊಳ್ಳೋದು. ತಾಯಿ ಮಾನಸಿಕವಾಗಿ ಹಿಂಸೆ ಪಡ್ತಿದ್ಲು. ಇರೋ ಒಬ್ಬ ಮಗ ಈ ತರ ಏನ್ ಮಾಡೋದು ದೇವ್ರೆ ಅಂತ. ಸಿಕ್ಕ ದೇವ್ರಿಗೆಲ್ಲ ಹರಕೆ ಹೊತ್ತ ಆಯ್ತು, ಎಲ್ಲ ಆಯ್ತು, ಮುಗ್ದಿತ್ತದು ಆಲ್ರೆಡಿ. ಆದ್ರೂ ದೇವ್ರ ಕಡೆಯಿಂದ ಏನೋ ರೆಸ್ಪಾನ್ಸ್ ಬರ್ಲಿಲ್ಲ. ಮಗ ಹಾಳಾಗ್ತಾನೆ. ಹಾಗೆ ಒಂದ್ ದಿವಸ ತಾಯಿ ಹತ್ರ ಬಂದ, ಕುಡಿಯಕ್ ದುಡ್ಡು ಬೇಕು ಕೊಡು ಅಂದ. ತಾಯಿ ಹತ್ರ ದುಡ್ಡು ಇರ್ಲಿಲ್ಲ. ಫುಲ್ ಕುಡ್ದಿದ್ದ ಮಗ, ಟೈಟ್ ಆಗಿ ನಿಲ್ಲಕ್ ಬರ್ತಿಲ್ಲ, ಅಷ್ಟು ಕುಡ್ದಿದ್ದ. ಏನ್ ಮಾಡ್ದ? ಹಗ್ಗ ತಗೊಂಡು 4 ತಾಯಿಗೆ ಬಿಗಿದ್ಬಿಟ್ಟ, ಅಂದ್ರೆ ಹೊಡೆದ್ಬಿಟ್ಟ ಬೆನ್. ತಾಯಿಗೆ ಹೊಡಿತಾನೆ ಹೊಡಿತಾನೆ, ಎಷ್ಟು ಹೊಡಿತಾನೆ ಅಂದ್ರೆ ಅವನಿಗೆ ಗೊತ್ತಾಗ್ತಿಲ್ಲ ಯಾರಿಗ್ ಹೊಡಿತಿದಾನೆ ಅಂತ. ಹೆತ್ತ ತಾಯಿ ಬೆನ್ ಮೇಲೆ ಹಗ್ಗ ಹೊಡಿತಾನೆ, ಮೈ ಕೈ ಹೊಡಿತಾನೆ. ಹೊಡಿಯೋದ್ ಬಿಡ್ಸಕ್ ಬಂದಿರೋ ತಂದೆನೂ ಕೂಡ ಅದೇ ಹಗ್ಗದಿಂದಾನೇ ಹೊಡಿತಾನೆ. 2 ಹೆತ್ತ ಜೀವಗಳು. ತಾಯಿ ಹೆರ್ಬೇಕಾದ್ರೆ ಅಷ್ಟು ನೋವು ಪಟ್ಟಿರ್ಲಿಲ್ಲ. ಆದ್ರೆ ಈ ಮಗ ಹೊಡಿಬೇಕಾದ್ರೆ ಅದ್ರ 100 ಪಟ್ಟು ನೋವು ಪಡ್ತಾಳೆ. ತಾನು ಹೆತ್ತ ಮಗನ ಕೈಯಾರೆ ತನ್ನ ಒಡ್ಸ್ಕೊತಿದಾರಲ್ಲ. ಯಾವ ಹೆತ್ತ ತಾಯಿಗೆ ತಾನೇ ನೋವಾಗಲ್ಲ, ಹಿಂಸೆ ಆಗಲ್ಲ? ಭೂಮಿ ಮೇಲೆ ಬದುಕ್ಬೇಕಂತ ಹೇಗ್ ಅನ್ಸುತ್ತೆ? ಹ? ಎಷ್ಟು ಅಂತ ಹಿಂಸೆ ತಡ್ಕೊಳ್ತಾಳೆ ತಾಯಿ. ಮನೆ ಬಿಟ್ಟು ಊರ್ ಹೊರಗಡೆ ಯಾರೋ ಖಾಲಿ ಹೊಲದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ಜೀವನ ಸಾಕೈತ್ ನನಗೆ, ಏನ್ ಮಾಡ್ಲಿ? ಇರೋ ಒಬ್ಬ ಮಗ ನೋಡ್ತಿಲ್ಲ. ಮದ್ವೆ ಮಾಡಿದ್ವಿ, ಚೆನ್ನಾಗ್ ಆಗ್ತಾನೆ ಅಂದ್ರೆ ಆಗ್ತಿಲ್ಲ. ನಾವು ಕೂಲಿ ಮಾಡಿದ ದುಡ್ಡಲ್ಲಿ ಅವ್ನಿಗೆ ಕುಡಿಯಕ್ ದುಡ್ಡು ಬೇಕು. ಸಂಸಾರ ನಡ್ಸೋದ್ ಹೇಗೆ? ಜೀವನ ಸಾಕು ಅಂತ ಮನೆ ಬಿಟ್ಟು ಊರ್ ಹೊರಗಡೆ ಇರೋ ಯಾರೋ ಒಬ್ಬ ಹೊಲದಲ್ಲಿ ಹೋಗಿ ಕುತ್ಕೊಂತಾಳೆ ತಾಯಿ. ಮಗನಿಗೆ ಕರುಣೆ, ಮಮತೆ ಅನ್ನೋದೆಲ್ಲ ಹೇಳ್ಕೊಟ್ಟಿದ್ಲು. ಆದ್ರೆ ಮಗನ್ ತಲೆಯಲ್ಲಿ ಸೇರಿರ್ಲಿಲ್ಲ. ತಿರ್ಗಾ ಅಲ್ಗೂ ಹೋಗಿ ಜಗಳ ಮಾಡ್ತೇನೆ ತಾಯಿ ಜೊತೆ. ಮನೆಗ್ ಬಾ, ನೀನ್ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ, ನನ್ ಮರ್ಯಾದೆ ತೆಗಿತೀಯಾ ಅಂತ. ಅವನಿಗೆ ಮರ್ಯಾದೆ ಇದ್ರೆ ತಾನೇ ತೆಗಿಯೋದು. ಸೊ ತಾಯಿ ತುಂಬಾ ಮಾನಸಿಕವಾಗಿ ನೊಂದ್ಕೊಂಡಿದ್ಲು, ದೈಹಿಕವಾಗಿ ನೋವು ಅನುಭವಿಸ್ತಿದ್ಲು. ತಂದೆ ಪಾಪ ಏನ್ ತಾನೇ ಮಾಡ್ತಾನೆ? ಕೂತಿರೋ ಜಾಗದಿಂದನೂ ತಾಯಿ ಜಾಗ ಖಾಲಿ ಮಾಡ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾರೆ. ರಾತ್ರಿ ಆದ್ರೂ ಮನೆಗ್ ಬರಲ್ಲ. ಬೀಗರು ನೆಂಟ್ರು ಇಷ್ಟ್ರು ಅವಾಗ ಬರ್ತಾರೆ ಹುಡ್ಕಾಡಕ್ಕೆ ಅಂತ. ನೊಂದ ಜೀವ ದೂರ ಊರ್ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಗೊತ್ತಿಲ್ಲ. ಯಾಕಪ್ಪ ಇದೆಲ್ಲ ಬೇಕು? ಯಾಕಿದೆಲ್ಲ ಬೇಕು? ಯಾಕೆ ಬೇಕಿದೆ? ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ನೀನು ಕುಡಿತಿದೀಯಾ? ನಿನ್ನ ಆರೋಗ್ಯ ಕೆಟ್ಟಿ. ನೀನಂತೂ ದುಡಿಯಲ್ಲ, ತಂದೆ ತಾಯಿ ದುಡಿತಿದ್ದಾರೆ. ಅವ್ರು ದುಡ್ದು ಕೂಲಿ ಮಾಡಿ ತಂದಿರೋ ದುಡ್ಡು ವೇಸ್ಟ್ ಆಯ್ತು. ನಿನ್ನ ಆರೋಗ್ಯ ಹೋಯ್ತು. ಸಮಾಜದಲ್ಲಿ 4 ಜನಗಳ ಮಧ್ಯದಲ್ಲಿ ಮರ್ಯಾದೆ ಹೋಯ್ತು. ಯಾಕ್ ಬೇಕಪ್ಪ? ಕುಡಿಯೋದ್ ಬಿಟ್ಬಿಟ್ರೆ ಎಲ್ಲಾ ಚೆನ್ನಾಗಾಗುತ್ತಲ್ಲ. ಮನಸ್ ಮಾಡಿದ್ರೆ ಮನುಷ್ಯ ಏನ್ ಮಾಡಲ್ಲ? ಮನಸ್ ಮಾಡು, ಕುಡಿಯೋದನ್ನ ಬಿಡು. ಸರಿ, ಆ ತಾಯಿನ ಹೋಗ್ಬಿಟ್ಟು ನೆಂಟ್ರು ಇಷ್ಟ್ರು ಬಂಧು ಬಳಗಗಳು ಸಮಾಧಾನ ಮಾಡಿ ಮನೆಗ್ ಕರ್ಕೊಂಡ್ ಬರ್ತಾರೆ. ಮಗ ಕುಡಿಯೋದ್ ಬಿಟ್ನಾ? ಇಲ್ಲ. ತಾಯಿ ದುಡಿಯೋದ್ ಬಿಟ್ಲ? ಇಲ್ಲ. ಕಷ್ಟ ತಪ್ಪಿತ? ಇಲ್ಲ. ಇಲ್ಲ ಇಲ್ಲ. ಏನ್ ಪರಿಹಾರ ಇದಕ್ಕೆ? ಎಲ್ಲಂದ್ರಲ್ಲಿ ಬಾರ್ಗಳಾಗಿದ್ದಾವೆ. ಎಲ್ಲಂದ್ರಲ್ಲಿ ಲೈಸೆನ್ಸ್ ಇಲ್ಲದೆ ಇರೋ
ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕೂಡ ಮಾರ್ತಾರೆ. ದೈನಂದಿನ ದಿನಸು ವಸ್ತುಗಳು ಸಿಕ್ಕಿಲ್ಲ ಅಂದ್ರೆ ಕೂಡ ಇದು ಬೇಗ ಸಿಗುತ್ತೆ. ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕುಡಿದು ಹಾಳಾಗ್ತಿದ್ದಾರೆ. ತಾವು ಹಾಳಾಗದೇನೆ ತಮ್ಮ ನಂಬಿರೋರ್ನ ಹಾಳು ಮಾಡ್ತಿದ್ದಾರೆ. ತಮ್ಮ ಮರ್ಯಾದೆ ಕಳ್ಕೊಳ್ದೇನೆ ತಮ್ಮ ನಂಬಿರೋರ ಮರ್ಯಾದೆ, ಮನೆ ಮರ್ಯಾದೆ ಬೀದಿ ಪಾಲ್ ಮಾಡ್ತಿದ್ದಾರೆ. ದುಡ್ಡಿಗೆ ದುಡ್ಡು ಎಷ್ಟು ಮರ್ಯಾದೆ ಹೋಯ್ತು. ತಂದೆ ತಾಯಿ ಮಾನ ಮರ್ಯಾದೆ ಹರಾಜ್ ಕಟ್ಟಿದ್ದಾರೆ. ಇದಕ್ಕೆಲ್ಲ ಏನ್ ಪರಿಹಾರ? ಎಲ್ಲಿ ಸಿಗುತ್ತೆ ಪರಿಹಾರ? ಸಿಗುತ್ತಾ? ನಿಮ್ಗೇನಾದ್ರೂ ಈ ತರ ಅಕ್ಕಪಕ್ಕದಲ್ಲಿ ನೋಡಿ ಕಾಣ್ತಾರೆ. ಚಿಕ್ಕ ವಯಸ್ಸಲ್ಲೇ ಕುಡಿಯೋರು ಕಾಣ್ತಾರೆ. ಸಂಸಾರ ಹಾಳು ಮಾಡ್ಕೊಂಡವ್ರು ಕಾಣ್ತಾರೆ. ತಂದೆ ತಾಯಿ ಮೇಲೆ ರೇಗಾಡ್ಕೊಂಡು ಹೊಡಿಯಕ್ ಹೋದವರು ಕಾಣ್ತಾರೆ. ಯಾಕ್ ಬೇಕು ಇದೆಲ್ಲ? ಯಾಕ್ ಬೇಕು? ನಾನ್ ಹೇಳಿದ್ನಲ್ಲ, ಜೀವ ಇಷ್ಟು ನೊಂದ್ಕೊಂಡಿತ್ತು ತಾಯಿ. ತಾನು ಆ ಮಗನಿಗೆ ಹೆರ್ಬೇಕಾದ್ರೆ ಇಷ್ಟು ನೋವು ಪಟ್ಟಿರ್ಲಿಲ್ಲ. ಹಗ್ಗ ತಗೊಂಡ್ ಹೊಡಿತಾನೆ ಅಂದ್ರೆ ಹೆತ್ತ ತಾಯಿಗೆ ಎಷ್ಟು ನೊಂದ್ಕೋಬೇಡ. ಹೆತ್ತ ಜೀವ ಈ ಜನ್ಮದಲ್ಲಿ ಬ್ಯಾನ್ ಆಗಲ್ಲ. ಡ್ರಿಂಕ್ಸ್, ಬಾರ್ಗಳು ಎಲ್ಲಂದ್ರಲ್ಲಿ ತಲೆ ಎತ್ತಿದಾವೆ. ಬಾರ್ ತಲೆ ಎತ್ತಿಲ್ಲ ಅಂದ್ರೆ ಏನಂತೆ, ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಸಿಗುತ್ತೆ. ಕುಡಿಯೋದು, ಆರೋಗ್ಯ ಕೆಡಿಸ್ಕೊಳ್ಳೋದು, ತಂದೆ ತಾಯಿ ಮರ್ಯಾದೆ ಕಳೆಯೋದು, ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ತಂದೆ ತಾಯಿನ ಸಾಯಿಸ್ಬಿಡ್ತಿದ್ದಾರೆ. ಯಾಕೆ ಬೇಕಿದೆಲ್ಲ? ಕುಡಿಯೋದನ್ನ ಬಿಡ್ರಿ, ತಂದೆ ತಾಯಿನ ಚೆನ್ನಾಗಿ ನಡ್ಕೊಳ್ರಿ. ಆ ಜೀವಗಳು ನಿಮ್ ಜೊತೆ ಎಷ್ಟು ದಿನ ಅಂತಿರ್ತವೆ? ಕೊನೆವರೆಗೂ ಇರಲ್ಲ. ಇರೋ ಅಷ್ಟು ದಿವಸ ಆದ್ರೂ ಚೆನ್ನಾಗಿ ನೋಡ್ಕೊಳ್ರಪ್ಪ. ಕುಡಿಯೋದನ್ನ ಬಿಡ್ರಪ್ಪ. ತಂದೆ ತಾಯಿ ನೋಡ್ಕೊಳ್ರಪ್ಪ. ಈ ತರ ಒಂದ್ ಘಟನೆ ಆಗಿತ್ತು ನನ್ನ ಅಕ್ಕಪಕ್ಕದಲ್ಲಿ. ಅದಕ್ಕೇನೆ ಈ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ, ಆರೋಗ್ಯವಂತ ಸಮಾಜಕ್ಕಾಗಿ. ಏನೇ ಇರ್ಲಿ, ಇಂತ ಎಲ್ಲ ಘಟನೆಗಳು ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಾನೆ ಇರ್ತವೆ. ಹೆತ್ತ ತಾಯಿ ಯಾರೇ ಆಗಿರ್ಲಿ, ಆಕೆ ಬೇರೆಯವ್ರ ತಾಯಿ ಆದ್ರೂ ನಮ್ ತಾಯಿ ಕರು ಚುರ್ರನತ್ತೆ ಅವ್ನು ಹೊಡಿತಾನೆ ಅಂದ್ರೆ ನಿಂತ್ಕೊಂಡ್ ನೋಡಕ್ಕಾಗುತ್ತ? ಒಂಥರ ಅಕ್ಕಪಕ್ಕ ಆದ್ರೆ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಅಕ್ಕಪಕ್ಕದಲ್ಲಿರೋ ಹುಡುಗರಿಗೆ. ಕುಡಿಬೇಕು, ಎಷ್ಟು ಕುಡಿಬೇಕು ಅಷ್ಟು ಕುಡಿಬೇಕು. ಜೀವನನೇ ಕುಡಿಯಕ್ಕೆ ಇದೆ ಅನ್ನೋ ತರ ಕುಡಿತಾರೆ. ಏನೇ ಇರ್ಲಿ, ಆ ಹೆತ್ತ ತಾಯಿಯ ಮನಸ್ಸು ಖುಷಿಯಾಗಿರ್ಲಿ, ನೋವೆಲ್ಲ ದೂರ ಆಗ್ಲಿ, ಮಗ ಚೆನ್ನಾಗಾಗ್ಲಿ, ಕುಡಿಯೋದ್ ಬಿಡ್ಲಿ, ಸಂಸಾರ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಯೂಟ್ಯೂಬ್ ಚಾನಲ್ ಉದ್ದೇಶ. ಎಲ್ರು ಚೆನ್ನಾಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.